ರೈಟ್ ಶಿವಕುಮಾರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ನಿರ್ಮಾಪಕ ಸೌಂದರ್ಯ ಜಗದೀಶ್. ಹಾಗಾಗಿನೇ ಆತ್ಮಹತ್ಯೆಯ ನಿರ್ಧಾರವನ್ನ ಮಾಡಿಕೊಂಡ್ರು. ವ್ಯವಹಾರಗಳಲ್ಲಿ ಸೌಂದರ್ಯ ಜಗದೀಶ್ ಅವರಿಗೆ ಲಾಸ್ ಆಗಿತ್ತು ಅನ್ನುವಂಥ ಮಾಹಿತಿ. ಸೌಂದರ್ಯ ಜಗದೀಶ್ ಮನೆ ಮೇಲೆ ಬ್ಯಾಂಕ್ನಿಂದಲೂ ಕೂಡ ದಾಳಿಯಾಗಿತ್ತು. ಅವರ ಬಾರ್ ಮೇಲೂ ಪೊಲೀಸರು ರೇಡ್ ಮಾಡಿದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಲಾಸ್ನಿಂದಾನೇ ಅವರು ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮಾನಸಿಕ ಖಿನ್ನತೆಗೆ ಸೌಂದರ್ಯ ಜಗದೀಶ್ ಅವರು ಒಳಗಾಗಿದ್ರಂತೆ. ಇದೇ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಸಾವಿನ ಕಾರಣ ಬಯಲಾಗುವಂಥ ನಿರೀಕ್ಷೆ ಇದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಇದ್ರು. ಶಿವಕುಮಾರ್, ಸಾಕಷ್ಟು ಬಿಸ್ನೆಸ್ಗಳಿಗೆ ಕೈ ಹಾಕಿದ್ರು. ಕೇವಲ ಸಿನಿಮಾ ನಿರ್ಮಾಣವನ್ನ ಮಾತ್ರ ನೆಚ್ಚಿಕೊಂಡಿದ್ದಂಥವರಲ್ಲ, ಬೇರೆ ಬೇರೆಯಾದಂತಹ ಬಿಸ್ನೆಸ್ ಇತ್ತು. ಆ ಬಿಸ್ನೆಸ್ನಿಂದ ಲಾಸ್ ಆಗಿ ಇಂಥ ನಿರ್ಧಾರಕ್ಕೆ ಬಂದ್ರು ಸೌಂದರ್ಯ ಜಗದೀಶ್ ಅನ್ನುವಂಥ ಮಾಹಿತಿ. ಆ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವಕುಮಾರ್? ವಿದೇಶಿ ಸೌಂದರ್ಯ ಜಗದೀಶ್ ಅವರು ಕೇವಲ ಕನ್ನಡದ ನಿರ್ಮಾಪಕರಾಗಿ ಮಾತ್ರ ಗುರುತಿಸ್ಕೊಂಡಿರಲಿಲ್ಲ. ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇತ್ತು, ಜೊತೆಗೆ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇತ್ತು. ಜಟ್ಲಾಗ ಅನ್ನೋ ಪಬ್ ಏನಿದೆ ಅದರ ಮಾಲೀಕರು ಕೂಡ ಹೌದು. ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿದ್ರು. ಜೊತೆಗೆ ಇತ್ತೀಚೆಗೆ ಕೆಲವೊಂದಷ್ಟು ಬ್ಯಾಂಕ್ಗಳಿಂದ ಅವ್ರಿಗೆ ನೋಟಿಸ್ ಕೊಲ್ಲುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮಹಾಲಕ್ಷ್ಮಿ ಲೇಔಟ್ನ 5ನೇ ಹಂತದಲ್ಲಿ ಬರುವಂಥ ನಿವಾಸಕ್ಕೆ ಬ್ಯಾಂಕ್ನ ಅಧಿಕಾರಿಗಳು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ಆರ್ಥಿಕವಾಗಿ ತುಂಬಾನೇ ಸಂಕಷ್ಟಕ್ಕೆ ಒಳಗಾಗಿದ್ರು. ಜೊತೆಗೆ ಇದರಿಂದ ಬಿಸ್ನೆಸ್ ಲಾಸ್ ಆಗಿ ಖಿನ್ನತೆಗೆ ಒಳಗಾಗಿದ್ರು. ಯಾರ ಜೊತೆಗೂ ಅಷ್ಟಾಗಿ ಸೇರ್ತಾ ಇರಲಿಲ್ಲ. ಜೊತೆಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಓಡಾಟ ನಾವು ಮಾಡ್ತಿರ್ಲಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದಾದ್ರೆ ಘಟನೆಗೆ ನಿಖರ ಕಾರಣ ಏನು, ಯಾವ ರೀತಿಯಾಗಿ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋ ಮಾಹಿತಿಯನ್ನು ಸದ್ಯ ಕುಟುಂಬಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಿರುವಂಥದ್ದು. ಅಂದರೆ ಕಳೆದ ಕೆಲ ದಿನಗಳಿಂದ ಕುಟುಂಬಸ್ಥರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಹಂಚಿಕೊಂಡಿರೋ, ಜೊತೆಗೆ ಯಾವೆಲ್ಲ ಉದ್ಯಮಗಳಲ್ಲಿ ಇನ್ವೆಸ್ಟ್ ಅನ್ನು ಮಾಡಿದ್ರು, ಬ್ಯಾಂಕ್ಗಳಿಂದ ಎಷ್ಟು ಮಟ್ಟಿಗೆ ಸಾಲವನ್ನು ಪಡ್ಕೊಂಡಿದ್ರು, ಜೊತೆಗೆ ಯಾವೆಲ್ಲ ಬ್ಯಾಂಕ್ಗಳಿಂದ ನೋಟಿಸ್ ಅನ್ನು ಬಂದಿತ್ತು, ಎಲ್ಲ ವಿಚಾರಗಳನ್ನು ಕುಟುಂಬಸ್ಥರಿಂದ ಮಾಹಿತಿ ಕಲೆ ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ಶಿವಕುಮಾರ್, ಇನ್ನು ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರ್ಯಾರಿದ್ರು, ಈ ಬಗ್ಗೆ ಏನಾದರೂ ತಮಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ ಅಂತ ಹೇಳಿ? ವಿದೇಶಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಜೊತೆಗೆ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥ ಶ್ರೇಯಸ್ ಅವರು ಏನು ಈಗ ಆಲ್ರೆಡಿ ಕೆಲವೇ ನಿಮಿಷಗಳ ಹಿಂದೆ ಮಾಧ್ಯಮಗಳಿಗೆ ರಿಯಾಕ್ಷನ್ ಅನ್ನು ಕೊಟ್ಟರು. ಅವರು ಹೇಳುವಂಥ ಪ್ರಕಾರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆರಾಮಾಗಿ ಇದ್ದಂಥ ಸೌಂದರ್ಯ ಜಗದೀಶ್ ಬೆಳಿಗ್ಗೆ 9ರ ಸುಮಾರಿಗೆ ಅವರ ರೂಮ್ ಡೋರನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಗಮನಕ್ಕೆ ಬರುತ್ತೆ. ಕೂಡಲೇ ಅವರ ಬದುಕಿರ್ಬೋದು ಅಂತೇಳಿ ನಾವು ಭಾವಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡ್ಬರ್ತೀವಿ. ಅನ್ಕಾನ್ಷಿಯಸ್ ಆಗಿ ಮನೆಯಲ್ಲಿ ಬಿದ್ದಿರ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ವೈದ್ಯರು ಕನ್ಫರ್ಮ್ ಮಾಡುವಂಥದ್ದು ಅವರು ಸಾವಿಗೀಡಾಗಿದ್ದಾರೆ ಅಂತೇಳಿ. ತದನಂತರದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡಿದ್ವಿ. ಅವರು ನೇಣಿಗೆ ಶರಣಾಗಿದ್ರು ಕೂಡ ನಾವು ಬದುಕಿರ್ಬೋದು ಅನ್ನೋ ಒಂದು ಆಸೆಯಿಂದ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಘಟನೆ ನಡೆದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ. ಆಸ್ಪತ್ರೆಗೆ ಬಂದು ವೈದ್ಯರು ಕನ್ಫರ್ಮ್ ಮಾಡಿದ ನಂತರದಲ್ಲಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಹಲವು ಊಹಾಪೋಹಗಳಿದ್ರು ಕೂಡ, ಅಂದ್ರೆ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿದ್ರು, ಬ್ಯಾಂಕ್ಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ಆರೋಗ್ಯದ ಸಮಸ್ಯೆ ಇತ್ತು, ಇತ್ತೀಚಿನ ದಿನಗಳಲ್ಲಿ ಖಿನ್ನತೆಗೆ ಒಳಗಾಗಿದ್ರು. ಇವೆಲ್ಲ ಅಂಶಗಳಿದ್ರು ಕೂಡ ಇವತ್ತು ಆಗಿರುವಂತ ಘಟನೆಗೆ ಏನು ನಿಖರವಾದಂತ ಕಾರಣ ಅದು ಪೊಲೀಸರ ಮುಂದಿನ ವಿಚಾರಣೆಯಿಂದಷ್ಟೇ ಹೊರಬರಬೇಕಾಗುತ್ತೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರತಿನಿಧಿ ಶಿವಕುಮಾರ್ ಹೇಳ್ತಾ ಇದ್ದ ಹಾಗೆ ಊಹಾಪೋಹಗಳು ಸಾಕಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಬಟ್ ಸತ್ಯ ಏನು, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾದ್ರು ಸೌಂದರ್ಯ ಜಗದೀಶ್? ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕು. ಸದ್ಯ ಗಮನಿಸ್ತಾ ಇದ್ದೀರಿ, ಸೌಂದರ್ಯ ಜಗದೀಶ್ ಅವರ ಕುಟುಂಬಕ್ಕೆ ಆಪ್ತರಾಗಿರುವಂಥವರು ಆಸ್ಪತ್ರೆಯತ್ತ ಆಗಮಿಸುತ್ತಿದ್ದಾರೆ. ನಟ ಪ್ರೇಮ್ ತಮ್ಮ ಪತ್ನಿಯ ಸಮೇತ ಆಸ್ಪತ್ರೆಗೆ ಬಂದಿದ್ದಾರೆ. ಸೌಂದರ್ಯ ಜಗದೀಶ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದಕ್ಕೆ. ನಿನ್ನೆ ರಾತ್ರಿ ಎಲ್ಲರ ಜೊತೆ ಆರಾಮಾಗೇ ಇದ್ರು. ಇವತ್ತು ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತ ಹೇಳಿ ಸೌಂದರ್ಯ ಜಗದೀಶ್ ಅವರ ಆಪ್ತ ಶ್ರೇಯಸ್ ಅವರು ಹೇಳಿದ್ದು. ಬಟ್ ಇವತ್ತು ಬೆಳಗ್ಗೆನೇ ಸುಸೈಡ್ ಮಾಡ್ಕೊಂಡ್ರಾ, ಅಥವಾ ನಿನ್ನೆ ರಾತ್ರಿಯೇ ನೇಣಿಗೆ ಶರಣಾಗಿದ್ರಾ, ಮನೆಯವ್ರಿಗೆ ಯಾರಿಗೂ ಗೊತ್ತಾಗಿರ್ಲಿಲ್ವಾ, ಇವತ್ತು ಬೆಳಗ್ಗೆ ರೂಮ್ ಬಾಗಿಲು ಬಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಬಂತ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಸದ್ಯ ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ನ ನಿವಾಸಕ್ಕೆ ಹೋಗಿದ್ದಾರೆ. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಅವರ ಮನೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಳ್ತಿದ್ದಾರೆ. ಅಲ್ಲಿ ಇರುವವರಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಯತ್ತ ಸೌಂದರ್ಯ ಜಗದೀಶ್ ಅವರ ಆಪ್ತರು ಆಗಮಿಸುತ್ತಿದ್ದಾರೆ.
ಅನುಮಾನಗಳು ಅಥವಾ ಊಹಾಪೋಹಗಳು ಸಾಕಷ್ಟಿವೆ. ಯಾಕಂದ್ರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಗೆ ಕೈ ಹಾಕಿದ್ದವರು ಸೌಂದರ್ಯ ಜಗದೀಶ್. ಬಹಳ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗಿ ಕೂಡ ಗುರುತಿಸಿಕೊಂಡಿದ್ರು. ಬಟ್ ರೀಸೆಂಟ್ ಡೇಸ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿತ್ತು ಅವರಿಗೆ ಅನ್ನುವಂಥ ಮಾಹಿತಿ. ಆ ಲಾಸ್, ಆ ನಷ್ಟದಿಂದಾಗಿ ಅವರು ಖಿನ್ನತೆಗೆ ಜಾರಿದ್ರು ಅನ್ನುವಂಥ ಮಾಹಿತಿ. ಬಟ್ ರೀಸೆಂಟ್ ಆಗಿ ಅವರ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಅವರು ನೆರವೇರಿಸಿದ್ರು. ನಟ ಕೋಮಲ್ ಅವರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಅದನ್ನ ಉಲ್ಲೇಖ ಮಾಡಿದ್ರು. ಮಗಳ ಮದುವೆನ ಬಹಳ ಚೆನ್ನಾಗಿ ಮಾಡಿದ್ರು, ನಾನು ಕೂಡ ಆ ಮದುವೆಗೆ ಹೋಗಿದ್ದೆ, ಆಗ ಸೌಂದರ್ಯ ಜಗದೀಶ್ ಅವರನ್ನ ಮೀಟ್ ಆಗಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇಷ್ಟೆಲ್ಲ ಇದ್ರೂ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ಯಾಕೆ? ಇದು ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.